ರೂಪದಲ್ಲಿ ಚಾಚಿ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ ಭಾರತೀಯರಿಂದ ಪ್ರಾರಂಭ ಆಗಿ ಭಾರತದಲ್ಲೇ ಹುಟ್ಟಿ ವಿದೇಶಗಳಲ್ಲಿ ಸುಮಾರು 32 ದೇಶಗಳಲ್ಲಿ ತನ್ನ ಹಸ್ತಗಳನ್ನು ಚಾಚಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೇರೆ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಕೂಡ ನಾವು ಡಾಲರ್ ರೂಪದಲ್ಲಿ ಅದರ ಫೀಸನ್ನು ಪಾವತಿ ಮಾಡಬೇಕು. ನಮ್ಮ ಈ ಒಂದು ಅಸೋಸಿಯೇಷನ್ ಆಫ್ ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ಗೆ ಅವರು ರೂಪಾಯಿ ಲೆಕ್ಕದಲ್ಲಿ ಇಲ್ಲಿಗೆ ಪಾವತಿ ಮಾಡಬೇಕು. ಇದು ಒಂದು ವಿಶೇಷ ಭಾರತೀಯತೆ, ಭಾರತೀಯರಿಗೆ ಗೌರವ, ಭಾರತೀಯ ರೂಪಾಯಿಗೆ ಒಂದು ಬೆಲೆ ಎಲ್ಲವೂ ಕೂಡ ಈ ಒಂದು ಅಸೋಸಿಯೇಷನ್ ಇಂದ ಬಂದಿದೆ. ಎರಡನೇದು ಏನು ಅಂತಕ್ಕಂಥದ್ರೆ, ಬೇರೆ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲೂ ಕೂಡ ನೀವು ಒಂದು ಸದಸ್ಯರಾಗಬೇಕಾದ್ರೆ ಒಂದು ಮಿನಿಮಮ್ ಒಂದು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಬೇಕು. ಆದರೆ ನೀವು ಊಹಿಸಕ್ಕೂ ಆಗೋದಿಲ್ಲ. ಇಲ್ಲಿ ಸದಸ್ಯತ್ವ ಕೇವಲ 1,000 ರೂಪಾಯಿ. 1,000 ರೂಪಾಯಿ ಕೊಟ್ಟರೆ ನಿಮಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯ ಸಿಗುತ್ತೆ. ಇನ್ನೂ ಒಂದು ಬೇರೆ ಕಡೆ ಎಲ್ಲೂ ಇಲ್ಲದಂತ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು 11,000 ರೂಪಾಯಿ ಕೊಟ್ಟರೆ ನಿಮಗೆ ಪರ್ಮನೆಂಟ್ ಎಲ್ಲೆಲ್ಲ ಬಂದಿರ್ತೇವೆ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತೇಳಿ ಪರ್ಮನೆಂಟ್ ಆಗಿ ನಿಮಗೆ ಈ ಒಂದು ಅಸೋಸಿಯೇಷನ್ ಇನ್ನೂ ಅಂತಾರಾಷ್ಟ್ರೀಯ ಫೀಸ್ ಅನ್ನು ಕಟ್ಟಂತ ಅಗತ್ಯ ಇರೋದು. ಮೂರನೇದು ಏನು ಅಂತಂದ್ರೆ, ನಾವು ಆರಿಸಿಕೊಂಡಿರುವಂತಹ ಕ್ಷೇತ್ರಗಳು ಈಗ ಪ್ರಸಕ್ತವಾಗಿ ಒಂದು ಸಾಮಾಜಿಕ ಪಿಡುಗಾಗಿರುವಂತ ಕ್ಯಾನ್ಸರ್ ಬಗ್ಗೆ, ಕ್ಯಾನ್ಸರ್ ನ ಡಿಟೆಕ್ಷನ್ ಮತ್ತು ಕ್ಯಾನ್ಸರ್ ಅವೇರ್ನೆಸ್ ಕ್ಯಾಂಪ್. ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ನಮಗೆ ಕೈ ಹಿಡಿದ ಸಂಖ್ಯೆ, ಆದ್ರೆ ಕ್ಯಾನ್ಸರ್ ನ ಬರ್ಲಿಕ್ಕೆ ತಡೆಯಬೇಕಾದಂತ ಎಲ್ಲ ಮಾರ್ಗಗಳನ್ನು ಕೂಡ ಹುಡುಗಿ ಅದಕ್ಕೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಡಿಟೆಕ್ಷನ್ ಮತ್ತು ಅವೇರ್ನೆಸ್ ಕ್ಯಾಂಪ್ ಸೇರಿ. ಎರಡನೇದು, ನಮ್ಮ ಭಾರತೀಯ ಸಂಸ್ಕೃತಿಗೆ ಮಾರ್ಗವಾಗಿರುವಂತ ಇತ್ತೀಚಿನ ಒಂದು ಪಿಡುಗು ಅಂದ್ರೆ ಎಲ್ಲರೂ ಕೂಡ ವೃದ್ಧಾಶ್ರಮ ಸೇರಿಸೋದು. ದೊಡ್ಡ IAS ಅವರು ಎಲ್ಲರೂ ಕೂಡ ಇಂಜಿನಿಯರ್ ಎಲ್ಲರೂ ಕೂಡ ತಂದೆ ತಾಯಿ ನೋಡ್ಕೊಳ್ಳೋದ್ರೆ ಒಂದು ಭಾಗ ಆಗ್ತಿದೆ. ಈಗ ನಾವು ನಮ್ಮ ಒಂದು ಸೇವಾ ಕ್ಷೇತ್ರದಲ್ಲಿ ವೃದ್ಧಾಶ್ರಮಗಳಿಗೆ ಹೋಗಿ ಅವರು ಸಾಂತ್ವನ ಹೇಳಿ ಸಾಕು, ಅದೇ ಒಂದು ಸೇವೆ ಅಂತೇಳಿ ನಾವು ಬರೆ ಕೊಡ್ತಾ ಇದ್ವಿ. ಮತ್ತೆ ಅವ್ರು ಬೇಕಾದಂತ ಅನುಕೂಲಗಳನ್ನ ಮಾಡಿರ್ತೀವಿ. ಮೂರನೇದು, ಅನಾಥಾಶ್ರಮಗಳಿಗೆ ಅಲ್ಲೂ ಕೂಡ ಪಾಪ ಅನಾಥ ಮಕ್ಕಳು ಇರ್ತಾರೆ. ಅವರು ಧೈರ್ಯ ತುಂಬಿ ಜೀವನದಲ್ಲಿ ಅವರು ಕೂಡ ಒಂದು ಆತ್ಮವಿಶ್ವಾಸದಿಂದ ಮೇಲೆ ಮುಂದಕ್ಕೆ ಬಂದಿದ್ದೆ ಸಮಾಜದಲ್ಲಿ ಅಂತೇಳಿ ಆ ಒಂದು ಕಾರ್ಯಕ್ಷೇತ್ರವನ್ನು ಕೂಡ ಆಡ್ಕೊಂಡಿದ್ದೀವಿ. ಇಷ್ಟೂ ಕೂಡ ಒಂದು ಭಾರತೀಯ ತತ್ವ, ಭಾರತೀಯತೆ ಪ್ರಾರಂಭವಾಗಿ ಭಾರತದಲ್ಲೇ ಕೇಂದ್ರ ಕಚೇರಿ ಅಂತ ಒಂದು ಅಸೋಸಿಯೇಷನ್. ಎರಡನೇದು, ಕೈ ಕೆಟಕುವಂತ ಒಂದು ದರ, ಅಲ್ಲಿ 20-30 ಸಾವಿರ ಇಲ್ಲಿ 1,000 ರೂಪಾಯಿ ಇಲ್ಲಿ. ಹಾಗೆ ಮೂರನೇದು, ಕ್ಯಾನ್ಸರ್, ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದ ಒಂದು ಕಾರ್ಯಕ್ಷೇತ್ರ ಎಷ್ಟು ಜನಗಳಿಗೆ ಹಿಡಿಸಿದೆ ಅಂತಂದ್ರೆ, ನಾವು ಪ್ರಾರಂಭ ಆಗಿ 16 ವರ್ಷ ಆಯಿತು. ಆದರೆ ರಿಆರ್ಗನೈಸ್ ಆಗಿ ವಿದೇಶದಲ್ಲಿ ಪ್ರಾರಂಭ ಮಾಡಿದ್ದು ಕೇವಲ 8 ವರ್ಷ. ಆ ಕೇವಲ 8 ವರ್ಷದಲ್ಲಿ ಇದು ಇಡೀ ಒಂದು ಭಾರತದಲ್ಲಿ ಸುಮಾರು 70 ಜಿಲ್ಲೆ, 1,000 ಕ್ಲಬ್ಗಳು, ವಿದೇಶದಲ್ಲಿ ಸುಮಾರು 32 ಒಂದು ಜಿಲ್ಲೆಗಳು, ಅಲ್ಲೂ ಕೂಡ ಸುಮಾರು 400 ಕ್ಲಬ್ಗಳಿಂದ ಇಡೀ ಒಂದು 8 ವರ್ಷದಲ್ಲಿ ಇಷ್ಟು ವೇಗವಾಗಿ ಬೆಳೆಯುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಹೇಳಿ ಪ್ರಖ್ಯಾತವಾಗಿದೆ. ಕರ್ನಾಟಕದಲ್ಲೂ ಅಷ್ಟೇ ಕೇವಲ 2 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದು. ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು 40-50 ವರ್ಷ ಆದರೂ ಕೂಡ ಇನ್ನೂ ಕೂಡ 40-50 ಸಂಸ್ಥೆಗಳಲ್ಲೇ ಇದ್ದಾರೆ. ಆದರೆ ನಮ್ಮ ಸಂಸ್ಥೆ ಕೇವಲ 2 ವರ್ಷದಲ್ಲಿ ಮೈಸೂರಿನಲ್ಲಿ 40, ಮಂಡ್ಯದಲ್ಲಿ 40, ಹಾಗೆ ಬೆಂಗಳೂರಿನಲ್ಲಿ 60 ಸಂಸ್ಥೆ, ಉಡುಪಿನಲ್ಲಿ 40 ಸಂಸ್ಥೆ, ಈ ರೀತಿ ಬಹಳ ವೇಗವಾಗಿ ಹರಡ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಕೂಡ ಬೇರೆ ಸಂಸ್ಥೆಗಳು ಕೂಡ ಪ್ರಾರಂಭ ಆಗ್ತದೆ. ಅಂದ್ರೆ ನಮ್ಮ ಬೇರೆ ಜಿಲ್ಲೆಗಳು, ಹಾಗೆ ದಾವಣಗೆರೆ ಮತ್ತೆ ಶಿವಮೊಗ್ಗದಲ್ಲಿ ಆಗ್ತಾ ಇದೆ, ಹಾಸನದಲ್ಲಿ ಆಗ್ತಾ ಇದೆ, ಹಾಗೆ ಬೀದರ್ನಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಭದ್ರವಾಗಿ ಬೇರೆಂತ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಇನ್ನು ಪ್ರಾಂತೀಯ ಸಮ್ಮೇಳನದ ಬಗ್ಗೆ ಹೇಳೋದಾದ್ರೆ, ನಮ್ಮ ಜಿಲ್ಲೆಯಂತ ಕ್ಲಬ್ಗಳಲ್ಲಿ ಸುಮಾರು 10 ಕ್ಲಬ್ಗೆ ಒಬ್ಬರು ಪ್ರಾಂತೀಯ ಅಧಿಕಾರಿಗಳನ್ನ ನೇಮಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಜನ ಪ್ರಾಂತೀಯ ಅಧ್ಯಕ್ಷರುಗಳಿದ್ದಾರೆ. ಪ್ರಾಂತೀಯ 1ಕ್ಕೆ ಶೋಭಾ ಸಿರಿಪಾಲು, ಪ್ರಾಂತೀಯ 2ಕ್ಕೆ ಡಾಕ್ಟರ್ ರಾಜ್ ಅವರು, ಪ್ರಾಂತೀಯ 3ಕ್ಕೆ ಡಾಕ್ಟರ್ ರವೀಶ್ ಅವರು ಮೈಸೂರಿನ ಪ್ರಖ್ಯಾತ ಮೊನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದವರು. ಹಾಗೆ ಪ್ರಖ್ಯಾತ ವೈದ್ಯರು, ಅದರಲ್ಲೂ ಕೂಡ ವೈದ್ಯ ಅಂದ್ರೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ತುಂಬಾ ಪ್ರಖ್ಯಾತವಾದಂತ ನಮ್ಮ ವೈದ್ಯರು, ಮೈಸೂರಿಗೆ ಎಲ್ಲರೂ ಕೂಡ ಸೇರ್ಪಡಿಸಿದ್ರು. ಅವರು ನಮ್ಮ
ಆರ್ಯ ಮೂರರ ಒಂದು ಅಧ್ಯಕ್ಷತೆಯನ್ನು ತೆಗೆದುಕೊಂಡು ನಮ್ಮ ಒಂದು ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತವರ ನೇತೃತ್ವದಲ್ಲಿ ಒಂದು ಪ್ರಾಂತೀಯ ಸಭೆಯನ್ನ ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರಾಂತ್ಯದ ಎಲ್ಲರನ್ನೂ ಸೇರಿಸಿ ಎಲ್ಲರಿಗೂ ಅವರವರ ಪರಿಚಯ ಮಾಡಿಕೊಡುವಂಥದ್ದು, ಜೊತೆಗೆ ಇವತ್ತೊಂದು ಹಬ್ಬದ ರೀತಿ ಆಚರಿಸಿಕೆ ಪ್ರಾಂತೀಯ ಸಮ್ಮೇಳನ ಅಂದ್ರೆ ಇಲ್ಲಿ ಪ್ರಾಂತೀಯ ಹತ್ತರಲ್ಲಿ ಬರುವಂತಹ ಎಲ್ಲಾ ಕ್ಲಬ್ಗಳಲ್ಲಿ 10 ಕ್ಲಬ್ಗಳಿಗೆ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಮೀಟ್ ಮಾಡ್ತೀವಿ, ನಕ್ಕು ನಲಿತೀವಿ, ಒಳ್ಳೆ ಊಟವನ್ನು ಮಾಡ್ತೀವಿ, ಒಳ್ಳೆ ಮಾಹಿತಿಗಳನ್ನ ತಿಳಿಸ್ತೀವಿ ಅಂತಂದ್ರೆ ಇವತ್ತು ಬಂದಿರುವಂತ ಇವತ್ತು ಥೀಮೆ ಒಂದು ಡಿಫರೆಂಟ್. ನಾನಂತೂ ಇಲ್ಲಿವರೆಗೆ ಕೇಳಿರಲಿಲ್ಲ, ಮನೋಸಾಮಾಜಿಕ ಇತಿಹಾಸ ಸಂಗಮ ಅಂತ ಹೇಳಿ. ಇದು ಒಂದು ಬೇರೆ ಒಂದು ರೀತಿ ದಿಕ್ಕಿನಲ್ಲೇ ರಿಸರ್ಚ್ ಮಾಡ್ತಾರಂತ ಒಂದು ಥೀಮು. ಇಂಥ ಒಂದು ಥೀಮ್ ಇಟ್ಕೊಂಡು ಇವತ್ತು ನಮ್ಮಲ್ಲಿ ಈ ಥೀಮ್ನ ಬಗ್ಗೆ ಬೆಳೆಸಲಿಕ್ಕೆ ಅಂತ ಹೇಳಿ ಸ್ವತಃ ರವೀಶ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಅವರು ಕೂಡ ಮನೋ ವೈದ್ಯರು. ಹಾಗೆ ಅವ್ರ ಜೊತೆ ಶಿವಾನಂದ್ ಮನೋಹರ್ ಅಂತೇಳಿ ಅವರು ಕೂಡ ಇದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಎಲ್ಲರೂ ಕೂಡ PPT ಯೊಂದಿಗೆ ಬೆಳಕು ಚೆಲ್ಲಿದ್ದಾರೆ. ಅದಕ್ಕೆ PPT ಕೂಡ ಅರೇಂಜ್ ಆಗಿದೆ. ಹಾಗೆ ನರೇಂದ್ರ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ, ಡಾಕ್ಟರ್ ನರೇಂದ್ರ ಕುಮಾರ್ ಅವರು ಕೂಡ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಇದ್ರ ಮಧ್ಯೆ ನಮ್ಮ ಪೋಸ್ಟ್ ಆಫೀಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ನವೀನ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಇದೆಲ್ಲವೂ ಕೂಡ ಕಳಶ ಇಟ್ಟಾಗೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ಅಲಯನ್ಸ್ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಅಂಶಿ ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ಎಲ್ಲರೂ ಕೂಡ ಸ್ವಾಗತ ಅಂತ ತಮ್ಮಲ್ಲಿ ಅರ್ಕೆ ಮಾಡ್ಕೊಳ್ಳೋದಿಕ್ಕೆ ಇವತ್ತು ನಿಮ್ಮ ದಿನ, ನೀವು ನಕ್ಕು ನಡೆಯುವಂತ ದಿನ. ನಾವು ಈಗಾಗಲೇ ಬೆಳಗ್ಗೆಯಿಂದ ಎಲ್ಲ ಕೂಡ ನಕ್ಕು ನಡೀತಾ ಇದ್ದೀವಿ. ಮಧ್ಯಾಹ್ನದ 1:30 ಸರಿಯಾಗಿ ಈ ಕಾರ್ಯಕ್ರಮ ಮುಗಿಯುತ್ತೆ. ಊಟ ಮಾಡಿಕೊಂಡು ಮತ್ತೆ 4 ಗಂಟೆವರೆಗೂ ಇಲ್ಲಿ ವೇದಿಕೆ ನಿಂತು ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಎಲ್ಲರೂ ಕೂಡ 4 ಗಂಟೆವರೆಗಿದ್ದು ಈ ಒಂದು ಕಾರ್ಯಕ್ರಮ ಎಂಜಾಯ್ ಮಾಡಿ ಪ್ರಾಂತೀಯ ಅಧ್ಯಕ್ಷರನ್ನ ಹರಿಸಿ ಹಾರೈಸಿ ಹೋಗ್ಬೇಕು ಅಂತ ಕೇಳ್ಕೊಂಡು ಪ್ರಾಂತೀಯ ಪಾಠ ಮುಗಿಸಿ ನಮಸ್ಕಾರ. ನಾಗರಾಜ್ ಬಿ ಬಾಯಿ ಅವರಿಗೆ ಧನ್ಯವಾದಗಳು ಹೇಳ್ತಾ, ಆತ್ಮೀಯರು, ಸೇವೆಯೇ ಸಂಸ್ಕಾರ, ಸಂಸ್ಕಾರವೇ ಸಮಾಜ ಎಂಬ ಧ್ಯೇಯದೊಂದಿಗೆ ಮಾನವೀಯ ಮೌಲ್ಯಗಳನ್ನ ಹೃದಯದಲ್ಲಿ ಒತ್ತ ಅಸೋಸಿಯೇಷನ್ ಆಫ್ ಅಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಈ ಮಹಾ